ಈ ವಿಡಿಯೋದಲ್ಲಿ ಟ್ರೈನ್ ಟಿಕೆಟ್ ಬುಕ್ ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ನೀವು ಫಸ್ಟ್ IRCTC ಅಕೌಂಟ್ ಇಲ್ಲ ಅಂತಂದ್ರೆ ನೀವು ಟ್ರೈನ್ ಟಿಕೆಟ್ ಬುಕ್ ಮಾಡೋಕ್ಕಾಗಲ್ಲ. IRCTC ಅಕೌಂಟ್ ಹೇಗೆ ಓಪನ್ ಮಾಡೋದು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀನಿ. ನಿಮ್ಗೆ ಏನಾದ್ರು ವಿಡಿಯೋ ಬೇಕು ಅಂತಂದ್ರೆ ನಾನು ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಈಗ ನೀವು IRCTC ಅಕೌಂಟ್ ನಿಮ್ಮ ಹತ್ರ ಇದೆ ಅಂತಂದ್ರೆ ಟ್ರೈನ್ ಟಿಕೆಟ್ ಹೇಗೆ ಬುಕ್ ಮಾಡೋದು ನಾನು ನಿಮ್ಗೆ ಹೇಳ್ತೀನಿ. ಫಸ್ಟ್ ನಿಮ್ಗೆ IRCTC ಆಪ್ ಇದೆಯಲ್ಲ ಅದನ್ನ ನೀವು ಓಪನ್ ಮಾಡಬೇಕಾಗುತ್ತೆ. ಓಪನ್ ಮಾಡಿದಾಗ ಈ ತರ ಇಂಟರ್ಫೇಸ್ ಬರ್ತದೆ. ಅಲ್ಲಿ ನೀವು ಲಾಗಿನ್ ಅಂತ ಕೊಟ್ರೆ ನಿಮ್ಗೆ ಒಂದು ಇಂಟರ್ಫೇಸ್ ಬರ್ತದೆ. ಅಲ್ಲಿ ನೀವು ಯೂಸರ್ ನೇಮ್ ಪಾಸ್ವರ್ಡ್ ಹಾಕ್ಬೇಕಾಗುತ್ತೆ. ನಿಮ್ಮ ಹತ್ರ ಅಕೌಂಟ್ ಇತ್ತು ಅಂದ್ರೆ ನಿಮ್ಗೆ ಯೂಸರ್ ನೇಮ್ ಪಾಸ್ವರ್ಡ್ ಗೊತ್ತಿರ್ತದೆ. ಅದನ್ನ ಹಾಕಿ ನೀವು ಕ್ಯಾಪ್ಚಾ ಎಂಟರ್ ಮಾಡಿದ್ರೆ ನಿಮ್ಗೆ ಲಾಗಿನ್ ಕೊಡುತ್ತೆ. ನೆಕ್ಸ್ಟ್ ಲಾಗಿನ್ ಆದ್ಮೇಲೆ ನೀವು MPIN ಕೊಡ್ಬೇಕಾಗುತ್ತೆ. MPIN ಬಂದು ನೀವು ಫೋನ್ ಪೇ ಓಪನ್ ಮಾಡಿದಾಗ ಹಿಂಗೆ ಬಯೋಮೆಟ್ರಿಕ್ ಮತ್ತೆ ಪಾಸ್ವರ್ಡ್ ಕೇಳುತ್ತೆ, ಅದೇ ತರ ನೀವು MPIN ಕೊಡ್ಬೇಕಾಗುತ್ತೆ. MPIN ಮತ್ತೆ ಬಯೋಮೆಟ್ರಿಕ್ ಕೊಟ್ಟಾದ್ಮೇಲೆ ನಿಮ್ಗೆ ಈ ತರ ಇಂಟರ್ಫೇಸ್ ಬರ್ತದೆ. ಇಲ್ಲಿ ನೀವು ಟ್ರೈನು, ಫ್ಲೈಟ್, ಬಸ್ಸು, ಹೋಟೆಲ್ಸ್ ಇದನ್ನೆಲ್ಲ ಬುಕ್ ಮಾಡಬಹುದು. ನಾನು ನಿಮ್ಗೆ ಟ್ರೈನ್ ಟಿಕೆಟ್ ಬುಕ್ ಮಾಡೋದು ಹೇಳ್ತೀನಿ. ಫಸ್ಟ್ ಟ್ರೈನ್ ಟಿಕೆಟ್ ಅಲ್ಲೇ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಾದ್ಮೇಲೆ ನಿಮ್ಗೆ ಈ ತರ ಇಂಟರ್ಫೇಸ್ ಬರ್ತದೆ. ನಾನು ವೇಲೂರ್ಗೆ ಹೋಗ್ಬೇಕು ಅನ್ಕೊಂಡಿದ್ದೀನಿ. ಫಸ್ಟ್ ಮೈಸೂರಿಂದ ವೇಲೂರ್ ಅವೈಲೇಬಲ್ ಅಂತ ನೋಡ್ತೀನಿ. ಇತ್ತು ಅಂದ್ರೆ ಬುಕ್ ಮಾಡ್ತೀನಿ, ಇಲ್ಲಾಂದ್ರೆ ಬ್ಯಾಂಗ್ಳೂರ್ ಟು ವೇಲೂರ್ ನೋಡ್ತೀನಿ. ಫಸ್ಟ್ ನಾನು ಮೈಸೂರು ಟ್ರೈನ್ ಚೆಕ್ ಮಾಡ್ತೀನಿ. ಮೈಸೂರು ಆದ್ಮೇಲೆ ನೆಕ್ಸ್ಟ್ ಫ್ರಮ್ ಬಂದು ಮೈಸೂರು ಹಾಕಿದೀನಿ, ಟು ಬಂದು ವೇಲೂರಲ್ಲಿ ನಿಮ್ಗೆ ಕಟ್ಪಾಡಿ ಜಂಕ್ಷನ್ ಇರ್ತದೆ, ಅಲ್ಲಿ ನೋಡ್ತೀನಿ. ನಾನು ನಾಳೆ ಡೇಟ್ ನೋಡ್ತೀನಿ. ಅಲ್ಲಿ ನಿಮ್ಗೆ ಸರ್ಚ್ ಟ್ರೈನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡೋಕ್ಕಾಗುತ್ತೆ. ಇಲ್ಲಿ ಮೈಸೂರಿಂದ ಕಟ್ಪಾಡಿ ಜಂಕ್ಷನ್ಗೆ ಟ್ರೈನ್ಸ್ ಅವೈಲೇಬಲ್ ಇದೆ. ಇಲ್ಲಿ ನಾನು ಒಂದಷ್ಟು ಸ್ಲೀಪರ್ ನ ಬುಕ್ ಮಾಡ್ತೀನಿ. ಇಲ್ಲೊಂದು ಟ್ರೈನ್ ನೋಡಿದೆ. 2S ಅಂತ ಅಂದ್ರೆ ನೀವು ಸೀಟರ್, 2S ಬಂದು CC ಅಂತ ಅಂದ್ರೆ ಅದು ಸೀಟರ್, ಅದ್ರಲ್ಲಿ AC ಪ್ರೊವೈಡ್ ಮಾಡ್ತಾರೆ. ಬಟ್ ಸೀಟರ್ ಕಂಫರ್ಟಬಲ್ ಬಂದು ಮಾರ್ನಿಂಗ್ ಏನಾದ್ರು ನೀವು ಟ್ರೈನ್ ಜರ್ನಿ ಮಾಡ್ತಿದ್ರೆ ಸೀಟರ್ ಬೆಸ್ಟ್. ಬಟ್ ಸ್ಲೀಪರ್ ನೈಟ್ ಜರ್ನಿ ಮಾಡ್ತಿದ್ರೆ ಸ್ಲೀಪರ್ ಬೆಸ್ಟ್. ನಾನು ಇಲ್ಲಿ ಸ್ಲೀಪರ್ ಚೂಸ್ ಮಾಡ್ತೀನಿ. ಇಲ್ಲಿ ವೈಟಿಂಗ್ ಲಿಸ್ಟ್ 60 ಇದೆ. ಬಟ್ ನೀವು ಏನಾದ್ರು ಎಮರ್ಜೆನ್ಸಿ ಇತ್ತು ಅಂದ್ರೆ ನೀವು ವೈಟಿಂಗ್ ಲಿಸ್ಟ್ ಹಾಕೋಬಹುದು. ಇಲ್ಲ ಅಂತಂದ್ರೆ ನೀವು ಅವೈಲೇಬಲ್ ಇರೋದಕ್ಕೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಾನು ಸ್ಲೀಪರ್ ನ ಬುಕ್ ಮಾಡ್ತೀನಿ. ಇಲ್ಲಿ 245 ರೂಪೀಸ್ ಆಗುತ್ತೆ. ನಾನು ಇಲ್ಲಿ ಪ್ಯಾಸೆಂಜರ್ ಡೀಟೇಲ್ಸ್ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೀವು ಆಲ್ರೆಡಿ ನೀವು ಫಸ್ಟ್ ಒಂದು ಚೆಕ್ ಮಾಡ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಏನ್ ತೊಂದರೆ ಇಲ್ಲ. ನೀವು ಸೆಕೆಂಡ್ ಲೈನ್ ಅಪ್ ಬರ್ಬೇಕಾಗುತ್ತೆ. ಸೆಲೆಕ್ಟ್ ಪ್ಯಾಸೆಂಜರ್ ಇರ್ತದಲ್ಲ, ಅಲ್ಲಿ ಎಷ್ಟು ಜನ ಪ್ಯಾಸೆಂಜರ್ ಹೋಗ್ತಿದ್ರೆ ಅದನ್ನ ನೀವು ಹಾಕ್ಬೇಕು. ಈಗ ನಾನು ಒಬ್ನೇ ಹೋಗ್ತಾ ಇರೋದ್ರಿಂದ ನಂದು ನೇಮು, ಏಜು, ಜೆಂಡರು ಅದನ್ನ ಕೊಡ್ಬೇಕಾಗುತ್ತೆ. ಅಲ್ಲಿ ನೀವು ಲಾಸ್ಟ್ ಅಲ್ಲಿ ಬರ್ತ್ ಪ್ರಿಫರೆನ್ಸ್ ಅಂತ ಇರ್ತದೆ. ನೀವು ಯಾವ ಬರ್ತ್ ನ ಚೂಸ್ ಮಾಡ್ತೀರಾ, ಲೋವರ್, ಮಿಡಲ್, ಅಪ್ಪರ್, ಸೈಡ್, ಲೋವರ್, ಸೈಡ್ ಅಪ್ ಅವೈಲೇಬಲ್ ಇತ್ತು ಅಂದ್ರೆ ನಿಮ್ಗೆ ಅದನ್ನೇ ಕೊಡ್ತಾರೆ. ಬಟ್ ನಾನಿಲ್ಲಿ ನೋ ಪ್ರಿಫರೆನ್ಸ್ ಕೊಡ್ತೀನಿ. ಪ್ಯಾಸೆಂಜರ್ ಡೀಟೇಲ್ಸ್ ಫಿಲ್ ಮಾಡಾದ್ಮೇಲೆ ನೀವು ಇಲ್ಲಿ ಆಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಆಡ್ ಆಯ್ತದೆ. ಬೇಕಾದ್ರೆ ಇನ್ನೊಬ್ಬ ಪ್ಯಾಸೆಂಜರ್ ಇತ್ತು ಅಂದ್ರೆ ನೀವು ಅಲ್ಲಿ ಆಡ್ ನೀವು ಅಂತ ಇರ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಅವ್ರ ನೇಮ್ ಹಾಕ್ಬೋದು. ನೆಕ್ಸ್ಟ್ ಡೌನ್ ಬರ್ತದೆ, ನಿಮ್ ಫೋನ್ ನಂಬರ್, ಇಮೇಲ್ ID ಎಲ್ಲ ಕುಂತಿರ್ತದೆ. ಎಲ್ಲಿ ಏನಕ್ಕೆ ಅಂತಂದ್ರೆ ನೀವು IRCTC ಅಕೌಂಟ್ ಓಪನ್ ಮಾಡಿರ್ತೀರಲ್ಲ ಅಲ್ಲೇ ನಿಮ್ದು ಎಲ್ಲ ಸೇವ್ ಆಗಿರ್ತದೆ. ನೆಕ್ಸ್ಟ್ ಇಲ್ಲಿ ಇನ್ನೇನಿಲ್ಲ, ಕೆಳಗಡೆ ನಿಮ್ಗೆ ಪೇಮೆಂಟ್ ಮೂಡ್ ಇದೆಯಲ್ಲ ಅಲ್ಲಿ ನೋಡ್ಬೇಕಾಗುತ್ತೆ. ನೀವು ಇಲ್ಲಿ ಫಸ್ಟ್ ಒನ್ ಬಂದು ನಿಮ್ಗೆ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಎಲ್ಲ ಶೋ ಮಾಡುತ್ತೆ. ಸೆಕೆಂಡ್ ಒನ್ ಬಂದು ನಿಮ್ಗೆ UPI ಆಪ್ ಇಂದ ನೀವು ಪೇ ಮಾಡಬಹುದು. ನಾನು ಸೆಕೆಂಡ್ ಒನ್ ಚೂಸ್ ಮಾಡ್ತೀನಿ. ಇಲ್ಲಿ ನೀವು ರಿವ್ಯೂ ಜರ್ನಿ ಡೀಟೇಲ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ನೀವು ಫಸ್ಟ್ ಒನ್ ನೋಡ್ಕೊಂಡಿದ್ದೀರಾ ಟ್ರೈನ್ ಟೈಮಿಂಗ್ಸ್ ಎಲ್ಲ. ಸೆಕೆಂಡ್ ಒನ್ ಪ್ಯಾಸೆಂಜರ್ ಡೀಟೇಲ್ಸ್, ಫೋನ್ ನಂಬರ್ ಎಲ್ಲ ಗೊತ್ತು. ನೀವು ಇಲ್ಲಿ ಕೆಳಗಡೆ ಮೂರನೇ ಲೈನ್ ಅಪ್ ಬಂದು ಕ್ಯಾಪ್ಚಾ ನೀವು ಎಂಟರ್ ಮಾಡಬೇಕಾಗುತ್ತೆ. ಕ್ಯಾಪ್ಚಾ ಎಂಟರ್ ಮಾಡಾದ್ಮೇಲೆ ನೀವು ಇಲ್ಲಿ ಅಮೌಂಟ್ 256 ರೂಪೀಸ್ ಪೇ ಮಾಡಬೇಕು. ಅದ್ರ ಪಕ್ಕದಲ್ಲಿ ನಿಮಗೆ ಪ್ರೊಸೀಡ್ ಟು ಪೇ ಅಂತ ಇರ್ತದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಈ ತರ ಇಂಟರ್ಫೇಸ್ ಬರ್ತದೆ. ಅಲ್ಲಿ ನಿಮ್ಗೆ ಆಪ್ಷನ್ ಕೊಡ್ತದೆ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಎಲ್ಲ ಶೋ ಮಾಡುತ್ತೆ. ಅಲ್ಲಿ ಲಾಸ್ಟ್ ಅಲ್ಲಿ ನೆಟ್ ಬ್ಯಾಂಕಿಂಗ್ ಇರ್ತದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದೇ ಫೋನ್ ಪೇ, ಗೂಗಲ್ ಪೇ ಆಗಿರ್ತದೆ. ಅದ್ರ ಮೇಲೆ ಕ್ಲಿಕ್ ಮಾಡೋದು ನಿಮ್ಗೆ ಆಲ್ಮೋಸ್ಟ್ ಸುಮಾರು ಆಪ್ಗಳು ಬರ್ತದೆ. ಅದ್ರಲ್ಲಿ ನೀವು ಫೋನ್ ಪೇ ನ ಚೂಸ್ ಮಾಡಬೇಕು. ಅದ್ರಲ್ಲಿ ನಾನು ಫೋನ್ ಪೇಲಿ ಪೇಮೆಂಟ್ ಮಾಡಿದ್ರೆ ನಾನು ಫೋನ್ ಪೇ ಚೂಸ್ ಮಾಡಿ ನೆಕ್ಸ್ಟ್ ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಿಮ್ ಪೇಮೆಂಟ್ ಮಾಡಾದ್ಮೇಲೆ ನಿಮ್ ಜಿಮೇಲ್ಗೆ ಇಲ್ಲ ವಾಟ್ಸ್ಆಪ್ ನಂಬರ್ಗೆ ನಿಮ್ದು ಟ್ರೈನ್ ಟಿಕೆಟ್ ಬರ್ತದೆ. ಅದು ನೀವು ಟ್ರೈನ್ ನೀವು ಯಾವ ದಿನ ಹೋಗ್ತೀರಾ ಆ ದಿನ ನಿಮ್ ಟ್ರೈನ್ ಟಿಕೆಟ್ TC ಬಂದ ನೀವು ಶೋ ಮಾಡ್ತು ಅಂದ್ರೆ ಸಾಕು. ಇದು ಓವರ್ ಆಲ್ ಟ್ರೈನ್ ಟಿಕೆಟ್ ಹೇಗೆ ಬುಕ್ ಮಾಡಬೇಕು ಅಂತ. ಈ ವಿಡಿಯೋ ಇಷ್ಟಕ್ಕೆ ಎಂಡ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಬಾಯ್.